ಚೆನ್ನೈನ ಅಣ್ಣಾ ವಿವಿ ಕ್ಯಾಂಪಸ್ನಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನಲ್ಲಿ ರಾಜಕೀಯ ಭುಗಿಲೆತ್ತಿದೆ. ಇಲ್ಲಿ ಡಿಎಂಕೆ ಸರ್ಕಾರದ ವಿರುದ್ಧವಾಗಿ ಪ್ರತಿಪಕ್ಷ ಬಿಜೆಪಿ ಅಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತಾ ಇದೆ. ಎಐಎಡಿಎಂಕೆ ಹೋರಾಟ, ಡಿಎಂಕೆ ಸರ್ಕಾರ ಕಿತ್ತೊಗೆಯೋದಕ್ಕೆ ಅಣ್ಣಾಮಲೈ ಒಂದು ಕಡೆ ಶಪಥವನ್ನು ಮಾಡಿದ್ದಾರೆ. ಇಲ್ಲಿ ಏನಂತ, ಈ ಡಿಎಂಕೆ ಸರ್ಕಾರ ಹೋಗೋವರೆಗೂ, ಇದು ನಾನು ಕಿತ್ತು ಒಗೆಯೋವರೆಗೂ ಯಾವುದೇ ಕಾರಣಕ್ಕೂ ಪಾದರಕ್ಷೆ ಹಾಕ್ಕೊಳ್ಳಲ್ಲ, ಚಪ್ಪಲಿ ಹಾಕ್ಕೊಳ್ಳಲ್ಲ ನಾನು ಅಂತ ಸುದ್ದಿಗೋಷ್ಠಿಯಲ್ಲಿ ಶೂ ಕಳಚಿ ಶಪಥ ಮಾಡಿಬಿಟ್ಟಿದ್ದಾರೆ ಅಣ್ಣಾಮಲೈಯವರು. ಕರ್ನಾಟಕದಲ್ಲಿ ಸಿಂಘಂ ಎನಿಸಿಕೊಂಡಿದ್ದಂಥ ಅಣ್ಣಾಮಲೈಯವರು ನಾಳೆ ನನ್ನ ಮನೆ ಎದುರುಗಡೆ ಧರಣಿ ಕೂರ್ತಾ ಇದ್ದೀನಿ, ನಾನು ನಾಳೆಯಿಂದ 48 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಾನು ಮಾಡ್ತಾ ಇದ್ದೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ತಮಿಳುನಾಡು ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡಿನಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ ಬಿಜೆಪಿ, ಎಐಎಡಿಎಂಕೆ. ಕಳೆದ ಸೋಮವಾರ ರಾತ್ರಿ ವಿದ್ಯಾರ್ಥಿನಿಗೆ ಬೆದರಿಕೆ ಹಾಕಿ ಲೈಂಗಿಕ ದೌರ್ಜನ್ಯವನ್ನು ಮಾಡಲಾಗಿದೆ ಅಂತ ಆರೋಪ. ಕೊಟ್ಟೂರುಪುರಂ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇದರ ಸಂಬಂಧವಾಗಿ ಜ್ಞಾನಶೇಖರನ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿದೆ. ಫುಟ್ಪಾತ್ನಲ್ಲಿ ಬಿರಿಯಾನಿ ವ್ಯಾಪಾರ ಮಾಡ್ತಾ ಇದ್ದ ಜ್ಞಾನಶೇಖರನ್ ಇದೀಗ ಇಲ್ಲಿ ಡಿಎಂಕೆ ಸರ್ಕಾರ ಕಿತ್ತೊಗೆಯೋವರೆಗೂ ಕೂಡ ನಾನು ಚಪ್ಪಲಿ ಹಾಕೊಳ್ಳಲ್ಲ ಅಂಥೇಳಿ ನಾಳೆಯಿಂದ ಅದೇನೋ ಅಣ್ಣಾಮಲೈ ಉಪವಾಸ ಬೇರೆ ಕೂತ್ಕೋತಾ ಇದ್ದಾರಂತೆ 48 ದಿನಗಳ ಕಾಲ ಅವರ ಮನೆ ಮುಂದೆ. மக்கள்கிட்ட கோரிக்கை வைக்கணும். நீங்க பாத்துக்கங்க, நாங்க திரும்பி எலெக்ஷனுக்கு பணம் கொடுத்துருவோம். 1000 கோடி கொடுத்து எல்லாம் பணம் கொடுக்காம தான் மறுபடியும் எலெக்ஷன் செருப்பு போறது கிடையாது. திமுக ஆட்சியிலிருந்து வெளியே போற வரைக்கும் வெறுந்தால் தான் இன்னி பாத்துக்கலாம். ஏதோ ஒரு இடத்துல நிப்பன மக்கள்கிட்ட கோரிக்கை வைக்கணும்.